ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇವತ್ತು ಸದನದಲ್ಲಿ ಅಕ್ಷರಶಃ ಧರ್ಮ ದಂಗಲ್ ನಡೆದು ಹೋಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಕ್ಕೆ ಸದನದಲ್ಲಿ ಮಾರ್ದನಿಸಿದೆ. ಮಧ್ಯಂತರ ವರದಿ ಸಲ್ಲಿಸಲು ಪಟ್ಟು ಹಿಡಿದ ಕೇಸರಿ ಸೇನೆ ರಣಕಹಳೆಯನ್ನೇ ಮೊಳಗಿಸಿದೆ. ಗೃಹ ಸಚಿವರಿಗೆ ಬಿಜೆಪಿಗರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಈ ನಡುವೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಶೋಧಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಡಿಟೇಲ್ ವರದಿ ನೋಡೋಣ ಬನ್ನಿ. ಗಲಾಟೆ, ಗದ್ದಲ, ಕೋಲಾಹಲ, ಇಡೀ ಸದನ ರಣಾಂಗಣ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇವತ್ತು ಸದನದಲ್ಲಿ ಮಾರ್ದನಿಸಿತು. ಉಭಯ ಸದನಗಳಲ್ಲಿ ಮಾತಿನ ಯುದ್ಧವೇ ನಡೆದು ಹೋಯಿತು. ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು. ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್, ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಎಲ್ಲ ಬರುತ್ತೆ. ತಲೆಬುರುಡೆ ಶೋಧಕ್ಕೆ ತಾತ್ಕಾಲಿಕ ವಿರಾಮ. ಡಿಎನ್ಎ ವರದಿ ಬರುವವರೆಗೂ ಉತ್ಖನನ ಸ್ಥಗಿತ. ಗೃಹ ಸಚಿವ ಪರಮೇಶ್ವರ್ ಇವತ್ತು ಎಸ್ಐಟಿ ಮಧ್ಯಂತರ ವರದಿಯನ್ನ ಸದನಕ್ಕೆ ಸಲ್ಲಿಸುವ ನಿರೀಕ್ಷೆ ಇತ್ತು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಮಧ್ಯಂತರ ವರದಿಯನ್ನ ಸದನಕ್ಕೆ ಸಲ್ಲಿಸಲಿಲ್ಲ. ಬದಲಾಗಿ ಎಸ್ಐಟಿಯಿಂದ ಪಡೆದಿರೋ ಮಾಹಿತಿಯನ್ನ ಸದನದ ಮುಂದಿಟ್ಟಿದ್ರು. ಉತ್ಖನನ ವೇಳೆ ಸಿಕ್ಕ ಅಸ್ಥಿ ಪಂಜರದ ಡಿಎನ್ಎ ಸಿಗೋವರೆಗೂ ಶೋಧ ಕಾರ್ಯ ಸ್ಥಗಿತಗೊಳಿಸೋದಾಗಿ ಘೋಷಿಸಿದ್ರು. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಎಸ್ಐಟಿ ನಮಗೆ ಮಧ್ಯಂತರ ವರದಿ ಸಲ್ಲಿಸಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳೋಕ್ಕೂ ಆಗೋದಿಲ್ಲ. ತನಿಖೆಯಿಂದ ಅವರು ಇಂಟರಿಮ್ ವರದಿ ಕೇಳಿದರು. ಆ ಇಂಟರಿಮ್ ವರದಿನೂ ಕೂಡ ನಮಗೇನು ಬಂದಿಲ್ಲ. ಒಂದು ವೇಳೆ ಇಂಟರಿಮ್ ವರದಿ ಬಂದಿದ್ದರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ. ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಹೇಳ್ಬೋದು, ಅಷ್ಟೇ ಬಿಟ್ಟರೆ ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೂ ಕೂಡ ಈ ಇನ್ವೆಸ್ಟಿಗೇಷನ್ನ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ, ಅವಕಾಶ ಕೊಡೋದಕ್ಕಾಗಲಿ, ಇದು ಯಾವುದನ್ನು ಮಾಡದೆ ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ. ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ. ಮುಸುಕುದಾರಿಯನ್ನ ಅರೆಸ್ಟ್ ಮಾಡಲು ಸಾಧ್ಯವಿಲ್ಲ. The remaining protection measures will be considered at the subsequent stage if necessary arises. The above said protection measures will be in force for 60 days from today unless the situation of urgency arises to conduct the next committee meeting. ಇದನ್ನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಕೋರ್ಟ್ರಿಂದ ಆದೇಶವನ್ನು ಮಾಡ್ತಾರೆ. ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಯಾರದ್ದೇ ಷಡ್ಯಂತ್ರ ಇದ್ರೂ ಖಂಡಿತ ಹೊರಬರುತ್ತೆ. ಸತ್ಯ ಹೊರಗೆ ತರ್ತೀವಿ. ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು, ಯಾರ್ದೋ ಷಡ್ಯಂತ್ರ ಇದೆ. ಎಸ್, ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ತಪ್ಪು ಮಾಡಿದರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ.
ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಯಾರೇ ಸುಳ್ಳು ಹೇಳಿದ್ರು ಕ್ರಮ ಕೈಗೊಳ್ತೇವೆ. ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್, ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. SIT ರಚಿಸಲು ಹೈಕಮಾಂಡ್ ಹೇಳಿದ್ಯಾ? ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ನಿಗೂಢ ವ್ಯಕ್ತಿ ತಂದ ಬುರುಡೆ ಎಲ್ಲಿಂದ ಬಂತು? ಟ್ರೇಲರ್ ಥರ ಬುರುಡೆ ಇಟ್ಕೊಂಬಂದ. ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಏನೋ ಇರಬೇಕು ಬುರುಡೆನೇ ತಂದವನೇ ಅಂದರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವ್ನು ಬುರುಡೆ ತಂದಲ್ಲ, ಎಲ್ಲಿಂದ ತಂದ? ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ, ನೀವು ಹಣ ಉಣಿದ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮಗೆ ಧರ್ಮಸ್ಥಳಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ? ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ. ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ನಾಟ್ ಫಾರ್ ಆರ್ಗ್ಯುಮೆಂಟ್. ಇಲ್ಲ ಅಂದ್ರೆ ಉತ್ತರ ಕೊಡಿ. ರಿಪಬ್ಲಿಕ್ ವರದಿ ಪ್ರಸ್ತಾಪಿಸಿ ಭರತ್ ಶೆಟ್ಟಿ ಪ್ರಶ್ನೆ. ಒಂದು ಇಂಗ್ಲಿಷ್ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ. ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೆ. ಅದಕ್ಕೆ ಇದಕ್ಕೆ ಮಾತಾಡಿ. ಈಗ ಸುರೇಶ್ ಅವರೇ ಅದಕ್ಕೆ ಮಾತಾಡಬೇಡಿ. ನೀವು ಅಡ್ಡ ಹಾಕದಿದ್ರೆ ನೀವು ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಬಿಟ್ಟು ಬಿಡಿ ಮಾರೆ. ಯಾಕೆ ಅದು ಮಾಡಬಾರ್ದಾ? ಬೇಡ ಬಿಟ್ಟು ಬಿಡಿ. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದಾ? ಯಾಕೆ? ಆಯ್ತು, ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ. ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನು ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ಹೀಗೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಉಭಯ ಸದನದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತ್ತು. ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಗಲಾಟೆ ಗದ್ದಲದಲ್ಲೇ ಕಲಾಪ ಅಂತ್ಯವಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯ ಈಗ ಆ ವ್ಯಕ್ತಿ ಫೇಕ್ ಅನ್ನೋದು ಗೊತ್ತಾಗಿದೆ. ಮುಂದೇನು ಹಾಗಾದ್ರೆ ಏನು ಮಾಡ್ಲಿಕ್ಕೆ ಅವಕಾಶ ಇದೆ? ಸರ್ಕಾರ ಏನು ಮಾಡುತ್ತೆ? ಇದೆಲ್ಲವೂ ಕೂಡ ಇರುವಂಥ ಕುತೂಹಲ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ವಾಟ್ ನೆಕ್ಸ್ಟ್ ಅಂತೇಳಿ. ಧರ್ಮಸ್ಥಳ ಬಿಟ್ಟ ಬಳಿಕ ಮುಸುಕುದಾರಿ ಎಲ್ಲಿದ್ದ? ಆತ ಮೊದಲು ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ. ಧರ್ಮಸ್ಥಳ ಬಿಟ್ಟ ಬಳಿಕ ಎಲ್ಲಿದ್ದ ಆತ? ಎಲ್ಲಿ ಹೋದ? ಮುಸುಕುದಾರಿಗೆ ಹಣದ ಆಮಿಷವನ್ನ ನೀಡಿ ಏನಾದರೂ ಕಳಿಸಿದ್ರ? ಇದು ಅನುಮಾನ ಅಲ್ವಾ? ಸಹಜವಾಗೇ ನೋಡಿ, ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಯುತ್ತೆ ಇನ್ನು ಮುಂದೆ. ಮುಸುಕುದಾರಿ ಹಿಂದಿರುವ ಜನರು ಯಾರು? ಯಾರು ಈತನನ್ನ ಚೂಬಿಟ್ಟವ್ರು ಯಾರು? ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆದಿರುವಂಥ ಷಡ್ಯಂತ್ರನ ಈತ ಫೇಕ್ ಅನ್ನೋದಾದರೆ, ಅಲ್ಲಿರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ, ಅದರ ವಿರುದ್ಧ ನಡೀತಾ ಇದ್ದುವಂಥ ಷಡ್ಯಂತ್ರ ಏನಾದರೂ ಆಗಿದೆಯಾ? ಕೋರ್ಟ್ಗೆ ನೀಡಿದ ತಲೆಬುರುಡೆ ತಂದಿದ್ದು ಎಲ್ಲಿಂದ? ಹಾಗಾದರೆ ಎಲ್ಲಿಂದ ತಂದರು? ಆ ತಲೆಬುರುಡೆ ಯಾರದ್ದು? ಅದು ತನಿಖೆ ಆಗಬೇಕಲ್ಲ. ಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು ನೋಟಿಸ್ ಮಾಡಿದ್ರು? ಅದನ್ನು ಸಮಾಧಿಯೊಳಗಿಂದ ನೀನು ಬುರುಡೆ ಅಗೆದು ತಂದಿದ್ಯಾ? ನೀನೇ ಅದನ್ನು, ಅಂದರೆ ಆತ ಹೇಳಿದ್ದ, ನಾನೇ ಅದನ್ನು ಅಗೆದು ಆನಂತರ ತಂದಿದ್ದೀನಿ, ನಾನೇ ಅದನ್ನು ಹೂತಿದ್ದು ಕೂಡ ನಾನೇ ಅಂತ ಹೇಳಿದ್ದ. ಅದೆಲ್ಲವೂ ತನಿಖೆ ಆಗಬೇಕಲ್ಲ. ನಿಗೂಢ ವ್ಯಕ್ತಿಯ ಪೂರ್ವಾಪರದ ವಿಚಾರಣೆಯೂ ಕೂಡ ಆಗಬೇಕಾಗಿದೆ. ಆತನ ಹಿನ್ನೆಲೆ ಏನು, ಆತ ಏನು ಉದ್ದೇಶದಿಂದ ಬಂದ, ಆತ ಏನು ಮಾಡೋದಕ್ಕೆ ಹೊರಟಿದ್ದ, ಇದೆಲ್ಲವೂ ಕೂಡ ಇದು ಈಗ ಮುಂದಿನ ಹಂತದಲ್ಲಿ ತನಿಖೆ ಆಗತ್ತೆ. ಆತನನ್ನು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ, ಗೊತ್ತಾಗತ್ತೆ ಆತ ಯಾಕೆ ಬಂದ, ಏನು ಮಾಡೋಕೆ ಹೊರಟಿದ್ದ, ಆತನ ಹಿಂದೆ ಇದ್ದವ್ರು ಯಾರು, ಆತನ ಉದ್ದೇಶ ಏನು, ಆತನಿಗೇನಾದರೂ ಬೇರೆ ಫಂಡಿಂಗ್ ಆಗಿತ್ತಾ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇಡೀ ರಾಜ್ಯ ಜನ ನಂಬಿಕೊಂಡಿದ್ರು ಏನಾದರೂ ಅಲ್ಲಿ ಆ ರೀತಿ ಹೂತಿದ್ದೆ ಅನ್ನೋದಾಗಿದ್ದಿದ್ರೆ, ಅಥವಾ ಶವಗಳನ್ನು ಆತ ಹೂತಿದ್ದೀನಿ ಅನ್ನೋದು ನಿಜವಾಗಿದ್ದಿದ್ರೆ ನ್ಯಾಯ ಹೇಗಿರುತ್ತೆ ಹಾಗಾಗಲಿ ಅಂತ ಹೇಳಿದರು. ಆದರೆ ಇವತ್ತು ಆತ ಮಾಡಿರುವಂಥ ಮೋಸ ಏನು ಅಂಥೇಳಿ ಗೊತ್ತಾಗಿದೆ. ಸದ್ಯ ಇನ್ನು ಮುಂದೆ ಆತನನ್ನು ವಿಚಾರಣೆ ಮಾಡಿ ಈ ಮೋಸದ ಜಾಲದ ಹಿಂದೆ
ಷಡ್ಯಂತ್ರ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಹೊರಬರಬೇಕಾಗಿದೆ. ಇವತ್ತು ಸದನದಲ್ಲಿ ಕೇವಲ ತರಬುರುಡೆ ಕೇಸ್ ಬಗ್ಗೆ ಮಾತ್ರ ಪ್ರಸ್ತಾಪ ಆಗಲಿಲ್ಲ. ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ರೋಡಿ ನಡೆಸಿದ್ದ ಬಾಂಬ್ ಕೂಡ ವಿಧಾನಸಭೆಯಲ್ಲಿ ಸ್ಫೋಟವಾಯಿತು. ರೊಚ್ಚಿಗೆದ್ದ ಗೃಹ ಸಚಿವರು ತಿಮ್ರೋಡಿ ಬಂಧನಕ್ಕೆ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು. ಈ ಕುರಿತಾಗಿ ಒಂದು ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತನ್ನ ಒಮ್ಮೆ ಕೇಳಿಸಿಕೊಳ್ಳಿ. 2023 ಮೇ 26ರಂದು ಸೌಜನ್ಯ ಪರ ಹೋರಾಟಗಾರ ಆಡಿದ್ದ ಇದೇ ಮಾತು ಇದೀಗ ಭಾರೀ ಸದ್ದು ಮಾಡುತ್ತಿದೆ. ಸದನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸಿಎಂ ಕೊಲೆಗಾರ ತಿಮ್ರೋಡಿ ಬಾಂಬ್. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ವಾರ್. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಿಡಿಸಿದ್ದ ಬಾಂಬ್ ಸದನದಲ್ಲಿ ಸ್ಫೋಟವಾಗಿದೆ. ಉಭಯ ಸದನ ರಣರಂಗವಾಗಿದೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಆರೋಪದ ಬಗ್ಗೆ ಪ್ರಸ್ತಾಪಿಸಿದ್ರು. ಇದರ ಬಗ್ಗೆ ಉತ್ತರ ಕೊಡಿ ಅಂತ ಪಟ್ಟು ಹಿಡಿದ್ರು. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಥರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದು? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಸಿಎಂ ವಿರುದ್ಧ ತಿಮ್ರೋಡಿ ಮಾಡಿರುವ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ SIT ತನಿಖೆ ನಡೆಸಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದರ ಮೇಲೆ ಸಹ ಒಂದು SIT ಅನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ. ನಾಡಿನ ಮುಖ್ಯಮಂತ್ರಿ ಬಗ್ಗೆ ಈ ಥರ ಲಂಗು ಲಗಾಮಿಲ್ದೇನೆ, ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ, ಕೊಲೆಗಾರ ಅನ್ನೋ ರೀತಿ ಮಾತಾಡೋದು, ಇದನ್ನು ಸರ್ಕಾರ ಸಹಿಸಬಾರ್ದು. ಅವನೊಬ್ಬ ಹುಚ್ಚ ಅಂತ ಅನ್ಕೊಂತೀನಿ, ಅವನೊಬ್ಬ ಸ್ಯಾಡಿಸ್ಟ್ ಅಂತ ಅನ್ಕೊಂತೀನಿ, ಅವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಂತೀನಿ, ಅವನು ಈ ಮನುಷ್ಯನಾಗಕ್ಕೆ ಅನಾಲಾಯಕು ಅಂತ ಅನ್ಕೊಂತೀನಿ ಅವನನ್ನು, ತಿಮ್ಮಾರೋಡಿನ. ಸಿದ್ದರಾಮಯ್ಯ ಸಾಹೇಬರು 24 ಕೊಲೆ ಮಾಡೋರೆ ಅಂತ ಅಂದರೆ ಅವನು ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡೋನೋ ನೋಡಿಲ್ವೋ? ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ಅರೆಸ್ಟ್. ತಿಮ್ರೋಡಿ ಬಂಧನಕ್ಕೆ ಗೃಹ ಸಚಿವ ಕಟ್ಟಪ್ಪಣೆ. ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಬಂಧಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮ್ರೋಡಿ ವಿರುದ್ಧ FIR ದಾಖಲಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯನ್ನು ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನು ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕು ಮಾಡ್ತೀವಿ. ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿರುವ ತಿಮ್ರೋಡಿ ವಿರುದ್ಧ ಸರ್ಕಾರ ಕಾನೂನು ಅಸ್ತ್ರ ಪ್ರಯೋಗಿಸಿದೆ. ಮಹೇಶ್ ತಿಮ್ರೋಡಿ ಬಂಧನಕ್ಕೆ ಕ್ಷಣಗಣನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕನ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ವಕೀಲರಿಗೆ ಹೋರಾಟಗಾರ ತಿಮ್ರೋಡಿ ಗುಂಪು ಅಡ್ಡಿಪಡಿಸಿದೆ. ಹ್ಯಾಂಡ್ ಸಮನ್ಸ್ ಅನ್ನ ನೀಡೋದಕ್ಕೆ ಹೋದವರಿಗೆ ಅಡ್ಡಿಪಡಿಸಿದೆ. ತಿಮ್ರೋಡಿ ಗ್ಯಾಂಗ್ ಬೆಳ್ತಂಗಡಿಯ ತಿಮ್ರೋಡಿ ನಿವಾಸದಲ್ಲಿ ಹೈ ಡ್ರಾಮಾ ಆಗಿದೆ. ಬೆಂಗಳೂರು ಟ್ರಯಲ್ ಕೋರ್ಟ್ನಿಂದ ಸಮನ್ಸ್ ಅನ್ನ
ನೀಡಿದ್ರು. ಆ ಸಮನ್ಸ್ ಅನ್ನ ಹ್ಯಾಂಡ್ ಸಮನ್ಸ್ ಅನ್ನ ತಲುಪಿಸೋದಕ್ಕೆ ತಿಮರೋಡಿ ಅವರ ಮನೆಗೆ ಹೋದಾಗ ಅಲ್ಲಿದ್ದಂತ ಗುಂಪು ಅವ್ರನ್ನ ಅಡ್ಡಿಪಡಿಸಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಗಿ ವಕೀಲರು ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಂಡಿದೆ. ನೋಡಿ, ಆ ಹ್ಯಾಂಡ್ ಸಮನ್ಸ್ ಅನ್ನ ತಿಮರೋಡಿ ಅವರು ಕೈ ಕೊಟ್ಟು ಹೋಗ್ಬೇಕಾಗಿತ್ತು. ಅವ್ರ ಮನೆಗೆ ಬಂದಿದ್ರು, ಆಗ ಇಷ್ಟೆಲ್ಲ ಘಟನೆ ಆಗಿದೆ. ಮಾತಾಡಿದ್ರೆ ಫೋನಲ್ಲಿ ಇನ್ನು ಉದ್ಯೋಗ ಆಗಲಿಲ್ಲ ಅಂದ್ರೆ ಹೆಂಗೆ ಉದ್ಯೋಗ ಮತ್ತಿನ್ನೇನು ಮಾತಾಡಕ್ಕೂ ಒಂದು ಧಾಟಿ ಇಲ್ಲ, ಒಂದು ಕರ್ಟಸಿ ಇಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಫೋನಲ್ಲಿ, ಉಲ್ಟಾ ನಮ್ಮ ಮೇಲೆ ಏನೇನು ಅಂತ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತಿನ್ನೇನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಪೊಲೀಸರು ಬರಲಿಲ್ಲ, ಪೊಲೀಸರು ಬರುವವರೆಗೆ ಇವ್ರು ಹೋಗುದಿಲ್ಲ. ಮಾತಾಡಿದ್ರೆ ಫೋನಲ್ಲಿ ಇನ್ನು ಉದ್ಯೋಗ ಆಗಲಿಲ್ಲ ಅಂದ್ರೆ ಹೆಂಗೆ ಉದ್ಯೋಗ ಮತ್ತಿನ್ನೇನು ಮಾತಾಡಕ್ಕೂ ಒಂದು ಧಾಟಿ ಇಲ್ಲ, ಒಂದು ಕರ್ಟಸಿ ಇಲ್ಲ. ಎಸ್, ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಮಹೇಶ್ ಶೆಟ್ಟಿ ಬಂಧನಕ್ಕೆ ಗೃಹ ಸಚಿವರು ಸೂಚನೆ ನೀಡ್ತಾ ಇದ್ದಂತೆ ತಿಮರೋಡಿ ವಿರುದ್ಧ ಪತ್ರಕರ್ತ ವಸಂತ್ ಗಿಳಿಯಾರ್ ವಾಗ್ದಾಳಿ ನಡೆಸಿದ್ದಾರೆ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರು ದಾಖಲಾಗಿವೆ. ಮಹೇಶ್ ತಿಮರೋಡಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ವ್ಯಕ್ತಿ, ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿ, ಆತ ಸಮಾಜದಲ್ಲಿ ಇರಬಾರ್ದು ಆತ. ವಸಂತ್ ಗಿಳಿಯಾರ್ ಹಿಂಗಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಸಾಮಾಜಿಕ ಹೋರಾಟಗಾರ ಪುನೀತ್ ಕೇರಹಳ್ಳಿ ತಿಮರೋಡಿ ವಿರುದ್ಧ ಹರಿಹಾಯ್ದಿದ್ದಾರೆ. ಏನೇನು ಹೇಳಿದ್ದಾರೆ ಹಾಗಾದ್ರೆ ಇವರೆಲ್ಲ, ಬನ್ನಿ ನೋಡೋಣ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಒಬ್ಬ ವಿಕೃತ ಮನೋಸ್ಥಿತಿ ಇರುವಂಥ ವ್ಯಕ್ತಿ. ಆತ ಇರಬೇಕಾದದ್ದೇ ಒಂದೋ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲಿನ ಒಳಗಡೆ. ಮನುಷ್ಯರು ಬದುಕುವಂಥ ಈ ಸಮಾಜದಲ್ಲಿ ಆತ ಇರಕೂಡದು ಅನ್ನೋದು ನನ್ನ ಆಗ್ರಹ. ತಿಮರೋಡಿ ವಿರುದ್ಧ ಸಾಕಷ್ಟು ದೂರುಗಳು ಈಗಾಗಲೇ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಷಡ್ಯಂತ್ರ ಅಂತ ಮೊದಲೇ ಹೇಳಿದ್ವಿ, ಅದು ಷಡ್ಯಂತ್ರವೇ, ಪಿತೂರಿಯೇ. ಅಂದರೆ ಸನಾತನ ಧರ್ಮವನ್ನು, ನಮ್ಮ ಭಾರತದ ಪರಂಪರೆಯನ್ನು, ನಮ್ಮ ಧಾರ್ಮಿಕ ಶಕ್ತಿಯನ್ನು, ನಮ್ಮ ಆಧ್ಯಾತ್ಮಿಕ ಕೇಂದ್ರವನ್ನು, ನಮ್ಮ ತೀರ್ಥಕ್ಷೇತ್ರವನ್ನು, ನಮ್ಮ ಧರ್ಮಕ್ಷೇತ್ರವನ್ನು, ನಮ್ಮ ನಂಬಿಕೆಗಳ ಮೇಲೆ ಘಾಸಿ ಮಾಡೋದಕ್ಕೋಸ್ಕರವೇ ಟಾರ್ಗೆಟ್ ಮಾಡಲಾಗಿತ್ತು, ಷಡ್ಯಂತ್ರ ಮಾಡಲಾಗಿತ್ತು. ಇದು ಬಹಳ ದೊಡ್ಡ ಷಡ್ಯಂತ್ರ ಈಗಲ್ಲ, ಅದು ಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಈಗ ವೈಚಾರಿಕವಾಗಿ ನಮ್ಮನ್ನು ಹಾಳು ಮಾಡುವ, ನಮ್ಮ ನಂಬಿಕೆಯನ್ನು ಸುಟ್ಟಾಕುವ ಕೆಲಸವನ್ನು ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರವನ್ನು ಮಾಡಿದರು. ದೇಶ ವಿದೇಶ ಮಟ್ಟದಿಂದ ಅದಕ್ಕೆ ಫಂಡ್ ಕೊಟ್ಟಿದ್ದರು. ದೊಡ್ಡ ಮಟ್ಟದಲ್ಲಿ ಇವತ್ತು ಸಮೀರ್ ಅಂತ ಏನು ಬಂದಿದ್ದಾನೆ, ಆ ಸಮೀರ್ ಅಹಮದ್ ಏನಿದ್ದಾನೆ ಅವನು ಕೂಡ ಅವನ ಖಾತೆಯನ್ನು ಕೂಡ ಚೆಕ್ ಮಾಡಬೇಕು. ಅವನಿಗೆ ಎಲ್ಲಿಂದ ಫಂಡ್ ಬಂತು, ಯಾವ ಕಾರಣಕ್ಕೆ ಇದೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ಎಲ್ಲರ ಮೇಲೆ ತನಿಖೆ. ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ರೋಚಕ ತಿರುವು ಸಿಕ್ಕಿದೆ. ಎಸ್ಐಟಿಗೆ ದೂರು ನೀಡಿದ ಸುಜಾತ ಭಟ್ರ ಒಂದೊಂದು ಸುಳ್ಳಿನ ಮುಖಗಳು ಈಗ ಬಯಲಾಗ್ತಾ ಇದೆ. ಸುಜಾತಾಗೆ ಮಗಳೇ ಇಲ್ಲ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ನನಗೆ ಯಾರು ಸಪೋರ್ಟ್ ಇಲ್ಲ, ಯಾರು ಇಲ್ಲ, ನನಗೆ ಬಂದು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್. ಇದಕ್ಕಿಂತ ನಾನೇನು ಕೇಳೋಕ್ಕಾಗ್ತಾ ಇಲ್ಲ. ಈ ತಾಯಿಯ ಮಾತು ಕೇಳಿ ಇಡೀ ಕರುನಾಡೆ ಮರುಗಿತ್ತು. ನನ್ನ ಮಗಳ ಅಸ್ಥಿಯಾದ್ರೂ ಕೊಡಿ ಅಂತ ಕಣ್ಣೀರು ಹಾಕೋ ದೃಶ್ಯ ಎಲ್ಲರ ಕರುಳು ಹಿಂಡಿತ್ತು. ಅಯ್ಯೋ ಪಾಪ, ಇಂಥ ಸ್ಥಿತಿ ಯಾರಿಗೂ ಬರೋದು ಬೇಡ ಎನಿಸಿತ್ತು. ಆದ್ರೀಗ ಈ ತಾಯಿಯ ಕಣ್ಣೀರೇ ಸುಮ್ಮನೆ ಅನ್ನೋ ಅನುಮಾನ ಮೂಡಿದೆ. ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ರೋಚಕ ತಿರುವು. ಕೆದಕಿದಷ್ಟು ಬಯಲಾಗುತ್ತಿದೆ ಭಯಾನಕ ಸತ್ಯಗಳು. ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಹೋದವಳು ಮರಳಿ ಬರಲೇ ಇಲ್ಲ. ಪೊಲೀಸರಿಗೆ ದೂರು ನೀಡಲು ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಸುಜಾತ ಭಟ್ ಎಸ್ಐಟಿಗೆ ದೂರು ನೀಡಿದ್ದಾರೆ. ಅಸಲಿ ವಿಷಯ ಏನಂದ್ರೆ, ಈ ಸುಜಾತ ಭಟ್ಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ವಂತೆ. ಸುಜಾತ ಸುಳ್ಳಿನ ಪುರಾಣ. 1999ರಿಂದ 2007ರವರೆಗೆ ಸುಜಾತ ಭಟ್ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ವಾಸವಿದ್ದರಂತೆ. ಪ್ರಭಾಕರ್ ಭಟ್ ಎಂಬುವರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದರಂತೆ. ಮಕ್ಕಳಿಲ್ಲದ ಸುಜಾತ ಭಟ್ ಶ್ವಾನಗಳನ್ನೇ ಮಕ್ಕಳಂತೆ ಸಾಕಿದ್ದರಂತೆ.
2002ರಲ್ಲಿ ಸುಜಾತಾ ಭಟ್ರನ್ನ ಹವ್ಯಾಸಿ ಬರಹಗಾರ ಅರುಣ್ ಕಾಳಾಮುಖಿ ಎಂಬುವರು ಸಂದರ್ಶನ ಮಾಡಿದ್ದರು. ಈ ವೇಳೆ ಸುಜಾತಾ ಭಟ್ ನನಗೆ ಮಕ್ಕಳಿಲ್ಲ, ನಾಯಿಯನ್ನೇ ಮಕ್ಕಳಂತೆ ಸಾಕುತ್ತಿದ್ದೇವೆ ಎಂದಿದ್ದರಂತೆ. ಮನೆಗೆ ಹೋದಾಗ ಪ್ರಭಾಕರ್ ಸುಜಾತ ಅವರನ್ನು ನನ್ನ ಶ್ರೀಮತಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಅವರು ಏನು ಮಾಡ್ತಿರ್ತಾರೆ ಅಂದರೆ ಆ ಟೈಮಲ್ಲಿ ಅವರು ಈ ಬೀದಿಯಲ್ಲಿರೋ ನಾಯಿಗಳನ್ನು ತರ್ತಿದ್ರು. ವಿಶೇಷವಾಗಿ ಕಾಲಿರೋದು ಕುರುಡು ನಾಯಿಗಳನ್ನು ತಂದು ಇಲ್ಲಿ ಸಾಕಿ ಅದನ್ನು ಶುಶ್ರೂಷೆ ಮಾಡ್ತಿದ್ರು. ಆಮೇಲೆ ಇಲ್ಲಿ ರಿಪ್ಪನ್ಪೇಟೆಯಲ್ಲಿ ಹೋಟ್ಲಿಗೆಲ್ಲ ಹೋಗಿ ಅದಕ್ಕೆ ಆಹಾರ ಸಂಗ್ರಹ ಮಾಡಿ ನಾಯಿಗಳಿಗೆ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ನನಗೆ ಮಕ್ಕಳಿಲ್ಲ, ಈ ನಾಯಿಗಳೇ ಮಕ್ಕಳಂತ ಸಾಕ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಸುಜಾತಾಗೆ ಮಕ್ಕಳಿರೋಕೆ ಸಾಧ್ಯನೇ ಇಲ್ಲ. ಆ ಸಂದರ್ಭದ ಜೊತೆಗೆ ಯಾರೂ ಇರೋದಿಲ್ಲ. ನನಗನ್ಸಿದ ಪ್ರಕಾರ ಮಕ್ಕಳು ಇರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಒಂದು ಮಗು ಹುಟ್ಟಿದಾಗ ಮಗು ಬರ್ತ್ ಸರ್ಟಿಫಿಕೇಟಲ್ಲಿ ಪ್ಲೇಸ್ ಆಫ್ ದ ಬರ್ತ್ ಇರುತ್ತೆ, ತಂದೆ ಹೆಸರು ನಮೂದಿಸ್ಬೇಕಾಗತ್ತೆ, ತಾಯಿ ಹೆಸರು ನಮೂದಿಸ್ಬೇಕಾಗತ್ತೆ. ಶಾಲೆಗೆ ಸೇರಿಸ್ಬೇಕಾದ್ರೆ ಅದೇ ಸರ್ಟಿಫಿಕೇಟ್ ತಗೊಂಡೋಗಿ ಶಾಲೆಗೆ ಸೇರಿಸ್ಬೇಕಾಗತ್ತೆ. ಆವಾಗ ತಂದೆ ಯಾರು ಅಂತ ಹೇಳಬೇಕಾಗತ್ತೆ, ತಾಯಿ ಅಂತ ಯಾರು ಅಂತ ಹೇಳಬೇಕಾಗತ್ತೆ. ಇದೇ ಕಂಟಿನ್ಯೂಟಿ ಆಗಿ ಹೋಗ್ತಾ ಇರುತ್ತೆ ಎಲ್ಲ ಸಂದರ್ಭದಲ್ಲಿ. ನನ್ನ ಪ್ರಕಾರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಸುಜಾತಾ ಭಟ್ಗೆ ಮಗಳು ಎಲ್ಲಿಂದ ಬಂದ್ಲು? ಇಲ್ಲಿದ್ದಾಗ ಯಾರೋ ಮಕ್ಕಳು ಆಗಲಿ ಯಾರೂ ಇರಲಿಲ್ವಾ ಸರ್? ಮಕ್ಕಳು ಇರಲಿಲ್ಲ ಸರ್. ಆದರೆ ಇತ್ತೀಚಿನ ದಿನಗಳಲ್ಲಿ ಟಿ ವಿಲಿ ಬಂದಾಗ ನೋಡಿದಾಗ 1988ರಲ್ಲಿ ಮದುವೆಯಾಗಿ 2003ಕ್ಕೆ ಮಗಳು ಕಾಣೆ ಆಗ್ತಾಳೆ. ಅದು ಮೆಡಿಕಲ್ ಅಂದರೆ 14 ವರ್ಷ 15 ವರ್ಷಕ್ಕೆ. ನಾನು 2 ಮಕ್ಕಳಿದ್ದಾರೆ ನನಗೆ, ಹೆಣ್ಣುಮಕ್ಕಳು. 18 ವರ್ಷದೊಳಗೆ ಮೆಡಿಕಲ್ಲಿಗೆ ಚಾನ್ಸೇ ಇಲ್ಲ. ಇನ್ನು 9ನೇ ಕ್ಲಾಸ್ ಆದ ಕೂಡಲೇ ಮೆಡಿಕಲ್ಲಿಗೆ ಸೇರ್ತಾರೆ ಅಂದರೆ ಅದು ಮಿರಾಕಲ್ಲೇ. ಸುಜಾತಾ ತೋರಿಸಿದ ಫೋಟೋ ಆಕೆ ಮಗಳದ್ದಲ್ಲ ಸರ್. ಭಾಳ ಪೆಕ್ಯುಲರ್ ಇದ್ದಾರೆ ಸರ್ ಅನನ್ಯ ಭಟ್. ಮಗಳಂತೂ ಅವ್ರದ್ದಂತೂ ಅಲ್ಲ. ಹಣೆ ಬೊಟ್ಟು ಅದೆಲ್ಲ ನೋಡಿದ್ರೆ ಗ್ರಾಫಿಕ್ಸು ಎಲ್ಲೋ ಒಂದು ಫೋಟೋ ಎತ್ಕೊಬಂದು ನನ್ನ ಮಗಳು ಅಂತ ತೋರಿಸ್ತಾ ಇದ್ದಾರೆ ಅನಿಸ್ತು. ಇಲ್ಲಿದ್ದಾಗ ಯಾರನ್ನಾರು ಅಥವಾ ಹೆಣ್ಮಗಳನ್ನ ಸಾಕ್ತಿದ್ದೀನಿ ಆ ಥರದ್ದು ಏನೂ ಇರಲಿಲ್ಲ ಸರ್. ನಾಯಿ ಒಂದು ಬಿಟ್ಟು ಬೇರೆ ಮನುಷ್ಯನ ಕಂಡ್ರೆ ಆಗ್ತಿರ್ಲಿಲ್ಲ ಅವರಿಗೆ. ಇನ್ನು ಮಕ್ಕಳನ್ನ ಅಂತೂ ದೂರ, ಯಾರನ್ನೂ ಹಚ್ಕೊಂಡಿದ್ದೇ ನೋಡಿಲ್ಲ. ಸುಜಾತಾ ಭಟ್ ಅಷ್ಟೇನು ಒಳ್ಳೆಯವಳಲ್ಲ. ಸುಜಾತಾ ಭಟ್ ಆದಷ್ಟು ಭಾಳ ಜೆನ್ಯೂನ್ ಅಂತ ನನಗೇನು ಅನಿಸ್ತಾ ಇಲ್ಲ. ಇಲ್ಲಿದ್ದಾಗಲೂ ಸ್ವಲ್ಪ ಅವ್ರ ಆ್ಯಟಿಟ್ಯೂಡ್ಗಳು, ಯಾರು ಬೇಕೋ ಅವ್ರ ಜೊತೆಗೆ ಮಾತಾಡೋದು, ಸ್ವಲ್ಪ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡೋದು, ಈ ಹಳ್ಳಿ ಭಾಷೆಯಲ್ಲಿ ಸ್ವಲ್ಪ ತಗಡು ಬಗಡು ಜಾಸ್ತಿ ಇತ್ತು. ಇದನ್ನೆಲ್ಲ ನೋಡಿದ್ರೆ ಮುಸುಕುದಾರಿ ರೀತಿ ಸುಜಾತಾ ಭಟ್ ಕೂಡ ಬುರುಡೆ ಬಿಡ್ತಿದ್ದಾರೆ ಅನ್ನೋ ಅನುಮಾನ ಹುಟ್ಟೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆಬುರುಡೆ ಕೇಸ್ಗೆ ಮತ್ತೊಂದು ರಣರೋಚಕ ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. 12 ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಮರುಜೀವ ಸಿಕ್ಕಿದೆ. ಹಾಗಾದ್ರೆ ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ? ಈ ಸ್ಟೋರಿ ನೋಡಿ. ಧರ್ಮಸ್ಥಳಕ್ಕೆ ಮುಸುಕುಧಾರಿ ಕಾಲಿಟ್ಟಿದ್ದೇ ತಡ ಹಳೆ ಕೇಸ್ಗಳಿಗೆಲ್ಲ ಮರುಜೀವ ಸಿಗ್ತಾ ಇದೆ. 16 ವರ್ಷಗಳ ಹಿಂದಿನ ಕೊಲೆ, ನಾಪತ್ತೆ, ಅತ್ಯಾಚಾರ ಕೇಸ್ಗಳು ಮರುಜನ್ಮ ತಾಳಿವೆ. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ನಾಪತ್ತೆ ಕೊಲೆ ಕೇಸ್ ಬಳಿಕ 12 ವರ್ಷ ಹಿಂದಿನ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಎಸ್ಐಟಿ ಮೊರೆ ಹೋದ ಆನೆ ಮಾವುತನ ಮಕ್ಕಳು. ಅದು 2012. ಇಡೀ ಧರ್ಮಸ್ಥಳ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಬಳಿ ನಡೆದ ಡಬಲ್ ಮರ್ಡರ್ ಎಲ್ಲರನ್ನ ನಲುಗಿಸಿತ್ತು. ಆಗ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಇದೇ ಕೇಸ್ನ ಮರುತನಿಖೆ ಮಾಡುವಂತೆ ಈಗ ಆನೆ ಮಾವುತನ ಮಕ್ಕಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮೆಟ್ಟಿಲು ಹತ್ತಿದ್ದಾರೆ. 2012ರಲ್ಲಿ ಧರ್ಮಸ್ಥಳ ಸಮೀಪ ನಡೆದಂತಹ ಭೀಕರ ಕೊಲೆ ಇದು. ಆನೆ ಮಾವುತ ನಾರಾಯಣ ಹಾಗೂ ಅವರ ತಂಗಿ ಯಮುನಾ ಅವರ ಕೊಲೆ ನಡೆದಿತ್ತು. 2012ರಲ್ಲಿ ಅವರಿಗೆ ಕಲ್ಲನ್ನು ಹೊತ್ತು ಹಾಕಿ ಕೊಲ್ಲಲಾಗಿತ್ತು. ಆ ಕೊಲೆ ಪ್ರಕರಣ ಬಹಳಷ್ಟು ಸಂಚಲನ ಉಂಟು ಮಾಡಿತ್ತು. ಜಿಲ್ಲೆಯಲ್ಲೇ ಈ ಒಂದು ಕೊಲೆಯ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಮತ್ತು ಒಂದಷ್ಟು ಆಕ್ರೋಶಗಳು ಮತ್ತು ಆಪಾದನೆಗಳು ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆ ನಡೆದಿತ್ತು. ಆ ಬಳಿಕ ತನಿಖೆ ನಡೆದು ಮತ್ತೆ ಬೇರೆಯವ್ರನ್ನ ಈ ಒಂದು ಆರೋಪ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆಯವರು ಒಪ್ಪಿಕೊಂಡ್ರು ಅಂತ ಹೇಳಲಾಗ್ತಿತ್ತು. ಆದರೆ ನೈಜ ಆರೋಪಿಗಳನ್ನುವಂಥವ್ರು ಇದುವರೆಗೆ ಪತ್ತೆ ಆಗಿಲ್ಲ ಅನ್ನುವಂಥ ಆರೋಪಗಳೀಗ ಕೇಳಿ ಬಂದಿರುವಂಥದ್ದು. ಆನೆ ಮಾವುತ ನಾರಾಯಣ, ಪುತ್ರ ಗಣೇಶ್ ಹಾಗೂ ಮಗಳು ರೇವತಿ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಜೋಡಿ ಕೊಲೆ ಪ್ರಕರಣವನ್ನ ಮರುತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ. 12ರಲ್ಲಿ ನಮ್ಮ ತಂದೆ ನಾರಾಯಣ ಸಪಲ್ಯ ಮತ್ತು ಅತ್ತೆ ಅವರ ಸಹೋದರಿ ಯಮುನವರವರನ್ನು ತಂದೆಯನ್ನು ಚಪ್ಪಡಿಗಲ್ಲು ಹಾಕಿ ಮತ್ತು ಅವರ ಸಹೋದರಿ ಯಮುನವನ್ನು ರುಬ್ಬಕಲ್ಲು ಹಾಕಿ ಕೊಂದಿದ್ದಾರೆ.
ಹಾಗಾಗಿ ಅದರದ್ದೊಂದು ತನಿಖೆ ಆಗಬೇಕಂತೇಳಿ SIT ಆಫೀಸಿಗೆ ಬಂದಿದ್ದೇವೆ ನಾವು ಬೆಳ್ತಂಗಡಿಗೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಎನ್ಕ್ವೈರಿ ಮಾಡಿ ನಿಮಗೆ ಹೇಳ್ತೇವೆ. ಮತ್ತು ಅದು ನಾವೀಗ ಹೊಸದು ಬಂದದ್ದು ಏನಂತೇಳಿ ನಮಗೆ ಗೊತ್ತಿಲ್ಲ. ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ವಿಚಾರ ಮಾಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತು ತಂದೆ ಮತ್ತು ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು, ಹೊಡಿತಾ ಇದ್ದರು ಅವರಿಗೆ, ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದೆ. ಅವರನ್ನು ಒಪ್ಪಿಸಿದವರನ್ನು ಅವರು ಒಪ್ಪಿಕೊಳ್ಳೋದಲ್ಲ. ಈಗ ನೀವು ಅದಕ್ಕೆ ಒಪ್ಪಿ ಅಂತೇಳಿ ಬೆದರಿಕೆ ಹಾಕಿ ಏನಾದರೂ ಒಂದು ಇನ್ಫ್ಲುಯೆನ್ಸ್ ಮಾಡಿಯಾ ಅದಕ್ಕೆ ಒಂದು ಬೇಗ ಅಂತ ಲಂಚದ ರೂಪದಲ್ಲಿ ಏನಾದರೂ ಕೊಟ್ಟು ಇಲ್ಲದ್ರೆ ಅವರನ್ನು ಮನವೊಲಿಸಿ ಏನಾದರೂ ಐಡಿಯಾದಲ್ಲಿ ಅವರು ಮಾಡಿರ್ಬೋದು. ಅನನ್ಯ ಭಟ್, ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ SIT ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆನೆ ಮಾವುತನ ಮರ್ಡರ್ ಮಿಸ್ಟ್ರಿ ಏನು ಅಂತ ಹೇಳಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 2012 ಸೆಪ್ಟೆಂಬರ್ 21 ಧರ್ಮಸ್ಥಳದ ಬೂರ್ಜೆ ಬಳಿ ಹತ್ಯೆ ಆಗಿತ್ತು ಅನ್ನೋದು. ಆನೆ ಮಾವುತ ಆತನ ಸಹೋದರಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ನಾರಾಯಣ ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಪೊಲೀಸರಿಗೆ ದೂರು ನೀಡಿದ ಮಾವುತನ ಕುಟುಂಬಸ್ಥರು ಅನಂತರ ಕಂಪ್ಲೇಂಟ್ ಕೊಡ್ತಾರೆ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದಾಗಿ ಆರೋಪವನ್ನು ಅವರು ಮಾಡ್ತಾರೆ. ಜಾಗದ ವಿಚಾರವಾಗಿ ಇವರನ್ನು ಕೊಲೆ ಮಾಡಿದ್ರು ಅಂತ. ಕೆಲ ಅಪರಿಚಿತ ವ್ಯಕ್ತಿಗಳನ್ನು ಬಂಧಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಕೆಲವರು ಅಪರಿಚಿತರು, ಅವರು ಅಲ್ಲಿಗೆ ನೋಡಿದವರಿಲ್ಲ, ಅಂಥವ್ರನ್ನ ಬಂಧನ ಮಾಡ್ತಾರೆ ಪೊಲೀಸರು. ನೈಜ ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 2013 ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗೆ ದೂರನ್ನು ಕುಟುಂಬದವರು ಕೊಡ್ತಾರೆ. ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನು ನಡೆಸಲಿಲ್ಲ ಅನ್ನುವ ಆರೋಪವೂ ಕೂಡ ಅವರ ಮೇಲಿದೆ. ಇದೀಗ SITಗೆ ಆನೆ ಮಾವುತನ ಮಕ್ಕಳಿಂದ ದೂರು ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿ ಇವರು ಕುಟುಂಬಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ಗೆ ತಯಾರಿಯೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ತಗಲಾಕಿಕೊಳ್ಳುವ ಮೊದಲು ಅದೇನು ಗತ್ತು, ಅದೇನು ಗಮ್ಮತ್ತು. ಕಾರುಗಳಲ್ಲಿ ಬಿಂದಾಸ್ ರೌಂಡ್ಸ್, ಹೊರಗೆ ಲಕ್ಷಾಂತರ ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ಈ ದಾಸ ಸದ್ಯ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು, ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜೈಲಧಿಕಾರಿಗಳು ಸೆಟಪ್ ಗೆಟಪ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ. ದಮ್ ಹೊಡೆಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಈ ಹಿಂದೆ ದರ್ಶನ್ಗೆ ಸಿಕ್ಕ ರಾಜ್ಯಾತಿಥ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಕಳೆದ ಬಾರಿ ಹಾಗೆ ದಮ್ ಹೊಡೆಯಂಗಿಲ್ಲ, ವಿಡಿಯೋ ಕಾಲ್ ಮಾಡಂಗಿಲ್ಲ, ನಟೋರಿಯಸ್ ರೌಡಿಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡೋ ಹಾಗಿಲ್ಲ. ದರ್ಶನ್ ಇರುವ ಬ್ಯಾರಕ್ ಮೇಲೆ ಓರ್ವ ಅಸಿಸ್ಟೆಂಟ್ ಹಾಗೂ ಸೂಪರಿಂಟೆಂಡೆಂಟ್ ನಿಗಾ ಇಟ್ಟಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಸೆಲ್ ಸಮೀಪ ಇಬ್ಬರು ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತನಾಡುವಂತಿಲ್ಲ. ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಸೆಲ್ನಲ್ಲಿ ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಲು ಮಾತ್ರ ಅವಕಾಶ ನೀಡಲಾಗಿದೆ. ಬಿಂದಾಸ್ ಆಗಿ ಓಡಾಡುತ್ತಿದ್ದ ದರ್ಶನ್ ಸೆಲ್ನಲ್ಲಿ ಸೊಳ್ಳೆಗಳ ಜೊತೆಗೆ ಜೀವನವನ್ನ ನಡೆಸುತ್ತಿದ್ದಾನೆ. ನೋಡಿ, SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳನ್ನು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಗ್ಯಾಂಗ್ ಛಿದ್ರ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರಾ? ನಾಗರಾಜ್ ಗುಲ್ಬರ್ಗಾ ಜೈಲು, ಅನುಕುಮಾರ್
ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಾರೆ. ಪ್ರದೋಷ್ ಬೆಳಗಾವಿ ಜೈಲು, ಜಗದೀಶ್ ಶಿವಮೊಗ್ಗ ಜೈಲು, ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ SPP ಪ್ರಸನ್ನ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಕೋರ್ಟ್ ಪರಿಗಣಿಸಿ ಅವರನ್ನು ಜೈಲಿಗೆ ಶಿಫ್ಟ್ ಮಾಡ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಇದೆಲ್ಲದರ ನಡುವೆ ಮುಂದಿನ ಸುದ್ದಿ ನೋಡೋಣ. ರಾಜ್ಯದಲ್ಲಿ ಮಳೆ ಬಿರುಸುಗೊಂಡಿದೆ. ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಸ್ಥಗಿತಗೊಂಡಿದೆ. ಕೃಷ್ಣಾ ತೀರದ ಜನರಲ್ಲಿ ಮತ್ತೆ ಡವ ಶುರುವಾಗಿದೆ. ಯಾವ ರೀತಿಯಾಗಿ ಮಳೆಯ ಅಬ್ಬರದಿಂದಾಗಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ. ಹೀಗಾಗಿ ಯಾಂತ್ರಿಕ ದೋಣಿ ಮೀನುಗಾರರು ಕೂಡ ಆಶ್ರಯ ಪಡೆಯಲು ಕಾರವಾರ ಬಂದರಿಗೆ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಜೊತೆಗೆ ಗಾಳಿಯೂ ಕೂಡ ಹೆಚ್ಚಾಗಿರೋದ್ರಿಂದ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ. ಕರಾವಳಿಯಲ್ಲಿ ವರುಣನ ಅಬ್ಬರ, ಸಾಂಪ್ರದಾಯಿಕ ಮೀನುಗಾರಿಕೆ ಸ್ತಬ್ಧ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಹವಾಮಾನ ವೈಪರೀತ್ಯದಿಂದ ಯಾಂತ್ರಿಕ ದೋಣಿಗಳು ಬಂದರು ಸೇರಿವೆ. ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧಗೊಂಡಿದೆ. ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂಥ ಮೀನುಗಾರರು ಕೂಡ ಕಂಗಾಲಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೀನುಗಾರಿಕೆ ನಡೆಸಲು ಯಾವುದೇ ರೀತಿಯಿಂದಲೂ ಸಾಧ್ಯವಾಗ್ತಿಲ್ಲ. ಸಮುದ್ರ ಪ್ರಕ್ಷೇಪಗೊಂಡಿದ್ದರಿಂದ ದೋಣಿಯು ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಕಾರವಾರ ಕಡಲ ತೀರದಲ್ಲಿ ಗಮನಿಸಬಹುದು, ಕಡಲ ತೀರದ ಮೇಲ್ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂಥ ಮೀನುಗಾರರು ತಮ್ಮ ಆ ದೋಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಮುಂದಾಗಿರುವಂಥದ್ದು ಗಮನಿಸಬಹುದು. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಉಡುಪಿ ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. 2 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸಮುದ್ರದಲ್ಲಿ ಅಲೆಗಳ ವೇಗ ಹೆಚ್ಚಾಗಿದ್ದು ನೀರಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ. ಹಾಸನ ಜಿಲ್ಲೆಯ ಗೋರೂರಿನಲ್ಲಿರುವ ಹೇಮಾವತಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಒಳಹರಿವು ಹೆಚ್ಚಳ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ. ಹಾರಂಗಿ ಡ್ಯಾಂನ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ. ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಡ್ಯಾಂನಿಂದ 9,916 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮಳೆದೇವರು ರಷ್ಯಾ ಶೃಂಗೇಶ್ವರನಿಗೆ ಅಗಿಲು ಸೇವೆ. ಚಿಕ್ಕಮಗಳೂರಿನಲ್ಲಿ ಮಳೆದೇವರು ಕಿಗ್ಗಾದ ರಷ್ಯಾ ಶೃಂಗೇಶ್ವರನಿಗೆ ಅಗಿಲು ಸೇವೆ ನಡೆಯಲಿದೆ. ಇಂದಿನಿಂದ 3 ದಿನ ಕಾಲ ಅಗಿಲು ಸೇವೆ ಜೊತೆ 3 ದಿನ ಶತರುದ್ರಾಭಿಷೇಕ ನಡೆಯಲಿದೆ. ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಡಬಡಬ. ಮಹಾರಾಷ್ಟ್ರದ ರಾಧಾನಗರಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿ ತೀರದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಕರ್ನಾಟಕದ ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮಳೆ ಅವಾಂತರಗಳು ಒಂದೆರಡಲ್ಲ. ವರುಣನ ಅಬ್ಬರದಿಂದ ಸಾಲು ಸಮಸ್ಯೆಗಳು ಶುರುವಾಗಿದೆ. ರೆಣ ಮಳೆಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಕ್ಷರಶಃ ಬೆಚ್ಚಿ ಬಿದ್ದಿವೆ. ರಣಭೀಕರ ಮಳೆಗೆ ಉತ್ತರ ತತ್ತರ, ಜಮೀನಿಗೆ ನೀರು ನುಗ್ಗಿ ಅವಾಂತರ. ರಣಭೀಕರ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿದೆ. ವರುಣನ ಅಬ್ಬರದ ಜೊತೆ ಅವಾಂತರಗಳ ಸರಮಾಲೆಯೇ ಮುಂದುವರೆದಿದೆ. ರಣಮಳೆಗೆ ಬೀದರ್ ಜಿಲ್ಲೆ ಔರಾದ್, ಕಮಲನಗರ ತತ್ತರಿಸಿ ಹೋಗಿದೆ. ಔರಾದ್ ತಾಲೂಕಿನ ಬೊಂತಿ, ನಾಮಾನಾಯಕ್ ತಾಂಡಾದಲ್ಲಿ ಕೆರೆ ಕೂಡಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿ ಅಪಾರವಾಗಿ ಹಾನಿಯಾಗಿದೆ. ಕೆರೆಯಾಗಿ ಬದಲಾಗ್ಯಾವ, ಸಂಪೂರ್ಣ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಅವರ ತಾಲೂಕು, ಕಮಲ್ನಗರ್ ತಾಲೂಕಿನ ರೈತರು ನಿಜಕ್ಕೂ ಇತ್ತೀಚೆಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತರು ದೇವರ ಮೊರೆ ಹೋಗಿದ್ರು. ಮಳೆ ಬರಲೇಬೇಕು ಅಂತೇಳಿ ದೇವರಿಗೆ ಮೊರೆ ಹೋಗಿದ್ರು. ಆದರೆ ಇವತ್ತು ಮಳೆ ಕಮ್ಮಾಗಲಿ ಅಂತೇಳಿ ದೇವರ ಮೊರೆ ಹೋಗಂತ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿಯಲ್ಲಿ ಅಪಾರ ಬೆಳೆ ನೀರು ಪಾಲು. ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಅವಾಂತರಗಳಾಗಿದೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ, ಕೊಯ್ಲೂರು ಗ್ರಾಮಗಳಲ್ಲಿ ಬೆಳೆ ನೀರು ಪಾಲಾಗಿದೆ. ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ.
ಯಾದಗಿರಿ ತಾಲೂಕಿನ ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದ ಹೊರವಲಯದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಹೆಸರು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಶಿವಮೊಗ್ಗದಲ್ಲಿ ಮಳೆಗೆ ರಸ್ತೆಗಳೇ ಬಂದ್. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಮಳೆ ಅಬ್ಬರಿಸುತ್ತಿದೆ. ಸಾಗರ ಹೊಸನಗರ ತಾಲೂಕಿನಲ್ಲಿ ವರುಣಾರ್ಭಟ ಜೋರಾಗಿದೆ. ಹೊನ್ನೆತಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಬಳ ರೋಡ್ ಬಂದ್ ಮಾಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಕುಸಿದ ಧರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರಿಸಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿಯಲ್ಲಿ ಧರೆ ಕುಸಿದು ಅವಾಂತರವಾಗಿದೆ. ಭಾರೀ ಪ್ರಮಾಣದ ಮಣ್ಣು ಕುಸಿದ ಹಿನ್ನೆಲೆ ರಸ್ತೆ ಬಂದ್ ಮಾಡಲಾಗಿದೆ. ಮಡಿಕೇರಿಯಲ್ಲಿ ಮತ್ತೆ ರಸ್ತೆ ಕುಸಿಯುವ ಭೀತಿ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ ಬಳಿ ಮತ್ತೆ ಭೂಕುಸಿತದ ಆತಂಕ ಮನೆ ಮಾಡಿದೆ. ರಸ್ತೆ ಕುಸಿಯದಂತೆ ತಡೆಯಲು ಮರಳು ಚೀಲ ಅಳವಡಿಸಲಾಗಿದೆ. ಮಳೆ ಅಬ್ಬರದ ಜೊತೆ ಸಾಲು ಸಾಲು ಅವಾಂತರಗಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದು ಸುಮಾರು 100 ಅಡಿ ಆಳ ಪ್ರಪಾತ ಇದೆ. ಇದ್ರ ಪಕ್ಕ ರಸ್ತೆ ಇರುವಂಥದ್ದು. ಇದು ರಾಜ್ಯ ಹೆದ್ದಾರಿ, ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಆದ್ರಿಂದ ಇದು ಮುನ್ನೆಚ್ಚರಿಕೆಯಾಗಿ ಈ ಮರಳು ಚೀಲಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಮಳೆ ಅಬ್ಬರಕ್ಕೆ ಮುಂಬೈ ಕೂಡ ತತ್ತರಿಸಿ ಹೋಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ವಾಣಿಜ್ಯ ನಗರಿ ಜನರು ಹೈರಾಣಾಗಿ ಹೋಗಿದ್ದಾರೆ. ರಣರಕ್ಕಸ ಮಳೆಗೆ ನಲುಗಿದ ಮುಂಬೈ. ವರ್ಣಾರ್ಭಟಕ್ಕೆ ಮುಳುಗಿದ ರೈಲ್ವೆ ಹಳಿಗಳು. ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ವಾಣಿಜ್ಯ ನಗರಿ ಮುಂಬೈ ಅಕ್ಷರಶಃ ನಲುಗಿ ಹೋಗಿದೆ. ನಗರದ ತಗ್ಗು ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಭಾರೀ ಮಳೆಗೆ ರೈಲ್ವೆ ಹಳಿಗಳು ಮುಳುಗಡೆಯಾಗಿವೆ. ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ವರ್ಣಾರ್ಭಟಕ್ಕೆ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಮೊಣಕಾಲುದ್ದ ನಿಂತ ನೀರಲ್ಲೇ ಸಂಚಾರ ಮಾಡಿದ್ರು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ರಣಭೀಕರ ಮಳೆಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಹೈರಾಣಾದರು. ವರ್ಣಾರ್ಭಟದ ನಡುವೆಯೂ ಕೂಡ ಸಾವಿರಾರು ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ವು. ಮಳೆ ನೀರಲ್ಲಿ ಮುಳುಗಿದ ವಾಹನಗಳು. ಧಾರಾಕಾರ ಮಳೆಗೆ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡು ವಾಹನಗಳು ಮುಳುಗಡೆಯಾಗಿವೆ. ವಾಹನಗಳು ಕೆಟ್ಟು ಹೋಗಿವೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಕೊಂಚವೂ ಕೂಡ ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಮುಂಬೈ ಮಹಾನಗರ ಪಾಲಿಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಅಗತ್ಯವಿದ್ದರೆ ಮಾತ್ರ ಜನರು ಮನೆಯಿಂದ ಹೊರಗೆ ಹೊರಡುವಂತೆ ಮನವಿ ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಮಳೆ ಆರ್ಭಟಿಸ್ತಾ ಇದೆ. ಸದ್ಯ ಮುಂಬೈ ಮತ್ತು ಸುತ್ತಮುತ್ತಲಿನ ಕೆಲ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.